ಇಂದು ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಗೆ ಹಾಜರಾಗುವುದಕ್ಕೆ ಪ್ರಮೋದಾದೇವಿಯವರಿಗೆ ಸೂಚನಾ ಪತ್ರ ಹೋಗಿದೆ. ಪ್ರಾಧಿಕಾರಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡಿದವರನ್ನ ಸರ್ಕಾರ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದ ಪತ್ರ, ಸೂಚನಾ ಪತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಮೋದಾದೇವಿ. ಪ್ರಾಧಿಕಾರದ ಸಭೆಗೆ ಪ್ರಮೋದಾದೇವಿ ಒಡೆಯರ್ ಆಕ್ಷೇಪ. ಸುವರ್ಣ ನ್ಯೂಸ್ಗೆ ಅರಮನೆ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಇವತ್ತಿನ ಸಭೆಗೆ ಭಾಗಿಯಾಗುವುದಕ್ಕೆ ಸೂಚನಾ ಪತ್ರ ಕೊಟ್ಟಿದ್ದೀರಿ. ಪ್ರಾಧಿಕಾರ ವಿಚಾರ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೀಗಿದ್ರೂ ತಾವು ಸಭೆ ನಡೆಸ್ತಾ ಇರೋದು ಕಾನೂನು ಬಾಹಿರ. ಸಭೆ ನಡೆಸಿದ್ರೆ ಅದು ಕೋರ್ಟ್ ತಡೆಯಾಜ್ಞೆಯ ಉಲ್ಲಂಘನೆಯಾಗುತ್ತೆ. ಲಿಖಿತ ಪತ್ರದ ಮೂಲಕ ಪ್ರಮೋದಾದೇವಿ ಒಡೆಯರ್ ಆಕ್ಷೇಪಿಸಿದ್ದಾರೆ. ಸೆಪ್ಟೆಂಬರ್ 5ರವರೆಗೆ ಪ್ರಾಧಿಕಾರಕ್ಕೆ ತಡೆಯಾಜ್ಞೆಯನ್ನು ಹೈಕೋರ್ಟ್ ಕೊಟ್ಟಿದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸಿಎಂ ಪ್ರಾಧಿಕಾರ ಮೀಟಿಂಗ್. ಆಸ್ತಿ ವಿಚಾರ ಇತ್ಯರ್ಥ ಆಗದ ಹೊರತು ಪ್ರಾಧಿಕಾರ ರಚನೆಗೆ ವಿರೋಧ ಇದೆ ರಾಜಮನೆತನದಿಂದ. ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ರಚನೆಯಾದರೆ ಸರ್ಕಾರಕ್ಕೆ ಅಧಿಕಾರ ಹೋಗುತ್ತೆ. ಹಾಗಾಗಿ ಸೂಚನಾ ಪತ್ರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮೋದಾದೇವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮತ್ತೆ ಲೈವ್ ನಲ್ಲಿದ್ದಾರೆ. ಮಧುಸೂದನ್, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರಾಧಿಕಾರದ ಸಭೆ, ಆದ್ರೆ ಮೈಸೂರು ಅರಮನೆಯಿಂದ ಅಥವಾ ರಾಜವಂಶಸ್ಥರಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಮಧ್ಯದಲ್ಲಿ ಹೇಗೆ ನಡೆಯುತ್ತೆ, ಆಗುವಂತಹ ಬೆಳವಣಿಗೆಗಳು ಏನು ಅನ್ನುವಂಥ ಕುತೂಹಲ ಮಾತ್ರ ಇದೆ. ಅರುಣ್ ಹೇಳಿ ಕೇಳಿ ಈಗ ಏನು ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಏನಾಯ್ತು, ರಚನೆಯ ಸಂದರ್ಭದಲ್ಲೇ ಕೂಡ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ರಾಜವಂಶಸ್ಥರು ಇದಕ್ಕೆ ಹೈಕೋರ್ಟ್ನಿಂದ ತಡೆಯನ್ನು ಕೂಡ ತಂದಿದ್ರು. ಅದರ ವಿಚಾರಣೆ ಏನಿದೆ ಅದು ಸೆಪ್ಟೆಂಬರ್ 5ನೇ ತಾರೀಕು ಇರ್ತಕ್ಕಂಥದ್ದು. ಇದರ ನಡುವೆ ಈಗ ಏನು ಈ ಒಂದು ತಡೆ ಸಿಕ್ಕಿತ್ತು, ಪ್ರಾಧಿಕಾರ ರಚನೆಗೆ ವಿಚಾರಕ್ಕೆ ತಡೆ ಸಿಕ್ಕಿತ್ತು. ತಡೆಯ ನಡುವೆಯೂ ಕೂಡ ಇವತ್ತು ಮೊದಲ ಸಭೆ ಆಯೋಜನೆ ಆಗಿದೆ ಚಾಮುಂಡಿ ಬೆಟ್ಟದಲ್ಲಿ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುವಂಥದ್ದು. ಅದೇ ಈ ಒಂದು ಸಭೆಯನ್ನ ಯಾವ ಮಾನದಂಡಗಳ ಆಧಾರದ ಮೇಲೆ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿಲ್ಲ. ಇನ್ನು ಈ ಸಭೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸದಸ್ಯರುಗಳಿಗೂ ಕೂಡ ಈ ತಿಳುವಳಿಕೆ ಪತ್ರವನ್ನು ಕೂಡ ಕಳಿಸಲಾಗಿತ್ತು. ಅದೇ ರೀತಿಯಾಗಿ ಅರಮನೆಗೂ ಕೂಡ ಕಳಿಸಿರ್ತಕ್ಕಂಥದ್ದು. ಆದ್ರೆ ಅದಕ್ಕೆ ಈಗ ಅರಮನೆ ಮೂಲಗಳಿಂದ ಉತ್ತರ ಬಂದಿರತಕ್ಕಂಥದ್ದು. ಪ್ರಮೋದಾದೇವಿ ಒಡೆಯರ್ ಅವರು ಇವತ್ತು ನಡೀತಾ ಇರತಕ್ಕಂಥ ಸಭೆಗೆ ಸಹಜವಾಗಿ ಕೂಡ ಆಕ್ಷೇಪವನ್ನೇ ವ್ಯಕ್ತಪಡಿಸಿದ್ದಾರೆ. ರಾಜಮನೆತನದ ಆಸ್ತಿಗಳ ವಿಚಾರವಾಗಿ ಸರ್ಕಾರದ ಜೊತೆಗೆ ಸಾಕಷ್ಟು ವ್ಯಾಜ್ಯಗಳು ನಡೀತಾ ಇವೆ. ಅದರಲ್ಲಿ ಚಾಮುಂಡಿ ಬೆಟ್ಟದ ಆಸ್ತಿಗಳು ಕೂಡ ಸೇರಿರತಕ್ಕಂಥದ್ದು. ಈ ವಿಚಾರವಾಗಿಯೇ ಕೂಡ ಏನು ಪ್ರಾಧಿಕಾರವನ್ನ ರಚನೆ ಮಾಡಲಾಗಿತ್ತು, ರಚನೆಯ ಸಂದರ್ಭದಲ್ಲಿ ಹೈಕೋರ್ಟ್ನಿಂದ ಇದಕ್ಕೆ ಸ್ಟೇ ಕೂಡ ತರಲಾಗಿದೆ. ಅದು ಸೆಪ್ಟೆಂಬರ್ 5ರಂದು ವಿಚಾರಣೆ ಕೂಡ ನಡೀತಾ ಇದೆ. ಸ್ಟೇ ಇರುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶದ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ನಾನು ಕೂಡ ಅಂದ್ರೆ ಈ ಒಂದು ಸಭೆಯನ್ನು ನಡೆಸಬಾರದು ಅನ್ನೋ ಒಂದು ಪತ್ರವನ್ನು ಕೂಡ, ಹಿಂಬರವನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ 5 ತಿಂಗಳ ಹಿಂದೆ ಕೂಡ ಈ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಲಾಗಿತ್ತು. ಆದ್ರೆ ಪ್ರಾಧಿಕಾರ ರಚನೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಪ್ರಮೋದಾದೇವಿ ಒಡೆಯರ್ ಅವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ಹೈಕೋರ್ಟ್ ಕೂಡ ಅಲ್ಲಿ ಸ್ಟೇ ಅನ್ನ ಕೂಡ ಕೊಟ್ಟಿತ್ತು. ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಸದ್ಯಕ್ಕೆ ಏನಿದೆ ಅದನ್ನ ಕಾಪಾಡಿಕೊಂಡು ನಂತರದಲ್ಲಿ ವಿಚಾರಣೆಯನ್ನ ಎದುರಿಸಬೇಕು ಅಂತ ಕೂಡ ಹೇಳಿತ್ತು. ಯಾಕಂತ ಹೇಳಿದ್ರೆ ಅರಮನೆಯಲ್ಲಿ ಇರ್ತಕ್ಕಂಥ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಆಗ್ಬೋದು, ದೇವಿಕೆರೆ ಆಗ್ಬೋದು, ಅದರ ಸುತ್ತಮುತ್ತಲ ಆಸ್ತಿ ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಅರಮನೆ ಏನಿದೆ, ಅರಮನೆ ವಿಚಾರವಾಗಿಯೂ ಕೂಡ ಅದು ಖಾಸಗಿ ಆಸ್ತಿ ಅಂತೇಳಿ ಈಗಾಗಲೇ ಕೋರ್ಟ್ ಮತ್ತೆ ಸರ್ಕಾರ ಮತ್ತೆ ಅರಮನೆಯ ನಡುವೆ ವ್ಯಾಜ್ಯ ನಡೀತಾ ಇರತಕ್ಕಂಥದ್ದು. ಇದು ಇತ್ಯರ್ಥ ಆಗದೆ ಪ್ರಾಧಿಕಾರದ ಸಭೆಯನ್ನ ರಚನೆ ಮಾಡಬಾರದು, ಜೊತೆಗೆ ನಡೆಸಬಾರದು ಅನ್ನೋದು ಪ್ರಮೋದಾದೇವಿ ಒಡೆಯರ್ ಅವರ ವಾದ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಸ್ಟೇ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಭೆಯನ್ನ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಆದ್ರೆ ಇವತ್ತು 10:30ಕ್ಕೆ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ದಾಸೋಹ ಭವನದಲ್ಲಿ ಪ್ರಾಧಿಕಾರದ ಸಭೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ತಮ್ಮ ನಿವಾಸದಿಂದ ಚಾಮುಂಡಿ ಬೆಟ್ಟದ ಹತ್ರ ತೆರಳಲಿದ್ದಾರೆ. ಅರುಣ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.